ವಿಧಿಯೇ, ಈಗಲಾದ್ರೂ ಮುಗಿಯುತ್ತೆ ನನ್ನ ಮೇಲೆ ಮಾಡುವ ನಿನ್ನ ವೈಫಲ್ಯದ ಅಟ್ಟಹಾಸ. ಕೆಟ್ಟ ಮಾನವನೆಂದು ಮನೆ ಬಿಟ್ಟು ಹೊರಗಟ್ಟಿ ಬಿಟ್ಟೆ ಈ ನಿನ್ನ ದಿಟ್ಟತನದಿಂದ. ಎಂತ ನೋವನ್ನಾದ್ರೂ ಸಹಿಸುವ ಈ ದೇಹಕ್ಕೆ ವ್ಯಭಿಚಾರದ ವ್ಯಾಮ ಉದ್ಭವಿಸಿದೆಂದು ಅರ್ಥವಾಗಬೇಕೇ ನನ್ನ ಸಹೋದರನಿಗೆ. ಛೇ, ಎಂತ ಹೀನ ಕಾರ್ಯವಿದು. ಇಂಥ ಕೆಟ್ಟ ಹೆಸರಿಗೆ ಗುರಿಯಾದ ಈ ನನ್ನ ಜೀವ ಇನ್ನು ಈ ಭೂಮಿ ಮೇಲೆ ಬದುಕಿರಬೇಕೇ? ಇಲ್ಲ, ಕೊನೆಗಾಣಬೇಕು. ಹೌದು, ಇದೆಲ್ಲ 108 ಸಂಕಟವನ್ನು ಅನುಭವಿಸೋದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಲೇಸು. ಇಂದು ನನ್ನ ಆತ್ಮಹತ್ಯೆ, ಇಂದು ನನ್ನ ಆತ್ಮಹತ್ಯೆ. ಶಿವಣ್ಣ, ಎಂತ ಅನಾಹುತ ಕೆಲಸಕ್ಕೆ ಕೈ ಹಾಕುತ್ತಿರುವ ನೀನೊಬ್ಬ ಬುದ್ಧಿವಂತ ಆದರ್ಶ ಜೀವಿಯಾಗಿ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕಬೇಕೆ? ಕಾಳಿಂಗ, ಮತ್ತೆ ತಡೆದು ನಿಲ್ಲಿಸಿದೆ ನನ್ನನ್ನು. ನಾ ಈ ಲೋಕದಿಂದ ಬೇಗ ಮರೆಯಾಗಬೇಕೆಂಬ ನಿರ್ಧಾರದಿಂದ ಅಲ್ಲವೇ ನಾನು ಈ ಕಾರ್ಯಕ್ಕೆ ಕೈ ಹಾಕಿತ್ತು. ನನ್ನ ದಾರಿಗೆ ನೀನು ಅಡ್ಡ ಬರಬೇಡ, ಬಿಟ್ಟು ಬಿಡು ನನ್ನನ್ನು. ಶಿವಣ್ಣ, ಬೇಡ ಶಿವಣ್ಣ, ಬೇಡ. ನಿನ್ನನ್ನು ಇಂಥ ಸ್ಥಿತಿ ನೋಡುವುದಕ್ಕೆ ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ. ಆ ಮೃತ್ಯವು ನಿನ್ನನ್ನು ಬೆನ್ನಟ್ಟಿಕೊಂಡು ಬಂದದಲ್ಲವೇ? ಹಾಗೇನಾದ್ರೂ ನೀನು ಆತ್ಮಹತ್ಯೆ ಮಾಡಿಕೊಳ್ಳೋ ಭಾಷೆ ನಿನಗಿದ್ದರೆ ಮೊದಲು ನನ್ನ ಕತ್ತನ್ನು ಕತ್ತರಿಸು ಶಿವಣ್ಣ. ಆಮೇಲೆ ನೀನು ಏನಾದ್ರೂ ಮಾಡಿಕೊ. ಕತ್ತರಿಸು ಶಿವಣ್ಣ ಈ ನನ್ನ ಕತ್ತನ್ನು. ಹೌದು ಶಿವಣ್ಣ, ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡು ಬಂದದ್ದಕ್ಕೆ ನಾನು ನಿನಗೆ ಚಿರಋಣಿ. ದಯವಿಟ್ಟು ನಿನ್ನ ಮನೆಯಲ್ಲಿ ಕೆಟ್ಟ ಆಲೋಚನೆ ಕಿತ್ತು ಹಾಕು ಶಿವಣ್ಣ, ನಿನ್ನ ಕಾಲಿಗೆ ಬೀಳುತ್ತೇನೆ. ಕಾಳಿಂಗ, ಎಂತ ವಿಶಾಲ ಹೃದಯ ನಿನ್ನದು. ನನ್ನ ಮೇಲೆ ನೀನಿಟ್ಟಿರುವ ಈ ಅಭಿಮಾನಕ್ಕೆ ನಿನ್ನ ಮಾತು ಕೇಳಿದರೆ ನನ್ನ ಹೃದಯದಲ್ಲಿ ಚುರುಕೆಂದು ಬರೆಯದಂತಾಗುತ್ತೆ. ಕಾಳಿಂಗ, ನಾನು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದು ಶುದ್ಧ ತಪ್ಪೆಂದು ನನಗೂ ಚೆನ್ನಾಗಿ ಗೊತ್ತು. ಆದರೆ ನನ್ನ ಒಡ ಹುಟ್ಟಿದ ತಮ್ಮನೇ ನನ್ನನ್ನು ಮನೆಯಿಂದ ಆಚೆ ಹಾಕಿದ ಮೇಲೆ ಮತ್ತೆ ಯಾರ ಆಶ್ರಯ ಇದೆ ನನಗೆ? ನೀನೇ ಹೇಳು ಕಾಳಿಂಗ, ನೀನೇ ಹೇಳು. ಶಿವಣ್ಣ, ಆ ನಿನ್ನ ತಮ್ಮ ರಮೇಶ ನಿನಗೆ ಮನೆ ಬಿಟ್ಟು ಹೊರಗಾಕಿದ್ರೆ ಏನಾಯ್ತು ಶಿವಣ್ಣ? ಈ ನಿನ್ನ ತಮ್ಮ ಕಾಳಿಂಗನಿಲ್ಲವೇ? ನೀನು ಬೇಡಿದರೆ ಮುಷ್ಟನ್ನವನ್ನು ತಂದು ಕೊಡುವ ಈ ಧೀರನಿರುವ ತನಕ ನೀನು ಹೇಗೆ ಭಯ ಪಡುತ್ತೀಯ? ಕೇವಲ ಒಂದು ರೊಟ್ಟಿಯ ಜೀವ ಈ ಭೂಮಿ ತಾಯಿಗೆ ಭಾರವಾಗಬಹುದೇ? ಕಾಳಿಂಗ, ಈ ಭೂಮಿ ತಾಯಿ ನಮ್ಮೆಲ್ಲರನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡು ಕಾಪಾಡೋತ್ರದಿಂದ ಅಲ್ಲವೇ ಈ ದೇಶ ಬದುಕುತ್ತಿರೋದು. ಮಾನವ ವಿಶ್ವಾಸಹೀತನಾಗಿರಬೇಕು. ಅದಕ್ಕೆ ಒಂದು ದೇಹ ಬದುಕಬೇಕಾದ್ರೆ ಒಂದು ಶ್ವಾಸಕೋಶ ಬೇಕು, ಒಂದು ದೇಶ ಬದುಕಬೇಕಾದ್ರೆ ವಿಶ್ವಾಸ ಬೇಕು. ಆದರೆ ಈಗ ಯಾರ ವಿಶ್ವಾಸ ಯಾರಿಗಿದೆ? ನೀನೇ ಹೇಳು ಕಾಳಿಂಗ, ನೀನೇ ಹೇಳು. ಶಿವಣ್ಣ, ಶಿವಣ್ಣ, ಈ ನಿನ್ನ ನುಡಿ ಮುತ್ತಿನ ವಾಕ್ಯಗಳು ಕೇಳಿದರೆ ಈ ಮಾನವರೇ ಎಚ್ಚರಾಗಬೇಕು. ಎಂತ ಮೃದು ಹೃದಯ ನಿನ್ನದು. ನಿನ್ನಂತವನಿಗೆ ಮನ ಬಿಟ್ಟು ಹೊರಗೆ ಹಾಕಿದನಲ್ಲ ನಿನ್ನ ತಮ್ಮ ರಮೇಶ. ನಿಜವಾಗ್ಲೂ ಅವನು ಮನುಷ್ಯನಲ್ಲ, ಮೃಗಕ್ಕಿಂತ ಕೀಳಾದವನಿಗೆ ಮಾನವನ ರೂಪ ಅವನ ಕಣ್ಣಿಗೆ ಕಾಣಲಾರದು. ನಿನ್ನ ತಮ್ಮನಿಗೋಸ್ಕರ ನೀನು ಎಷ್ಟು ಶ್ರಮಪಟ್ಟು ಓದಿಸಿದ್ರೆ ನಿನಗೆ ಸಿಕ್ಕ ಪ್ರತಿಫಲ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೀನ ಕೃತ್ಯ ಅಲ್ಲವೇ? ಕಾಳಿಂಗ, ನನ್ನ ತಮ್ಮ ರಮೇಶನನ್ನು ಹೀಯಾಳಿಸಿ ಮಾತನಾಡಿದ್ರೆ ನಿನಗೆ ನನ್ನ ಆಣೆಯಾಗಿದೆ. ಅವನು ನನಗೆ ಎಂತ ಕಷ್ಟ ಕೊಟ್ಟರು ನನ್ನ ಒಡ ಹುಟ್ಟಿದ ಸಹೋದರ. ಕಾಳಿಂಗ, ತಾಯಿ ಆದವಳಿಗೆ ಮಗು ಎಷ್ಟೇ ಸಾರಿ ಕೆನ್ನೆಗೆ ಹೊಡೆದರು ಸಿಟ್ಟು ಬಂದಿತ್ತೆ. ಅದರಂತೆ ನನ್ನ ತಮ್ಮ ತಿಳಿಯದೆ ಮಾಡಿದ ಅದೊಂದು ಸಣ್ಣ ತಪ್ಪು ನನ್ನನ್ನೇನು ಮಾಡಿತು ಕಾಳಿಂಗ, ನನ್ನನ್ನೇನು ಮಾಡಿತು? ಸೋತೆ ಶಿವಣ್ಣ, ನಿನ್ನ ಹಿರಿಗುಣಕ್ಕೂ ನಿನ್ನಂತ ವಿಶಾಲವಾದ ಹೃದಯವಂತ ಅಣ್ಣನನ್ನು ಪಡೆದ ರಮೇಶನೇ ಪುಣ್ಯವಂತ. ಹೋಗ್ಲಿ ಬಿಡು ಶಿವಣ್ಣ, ಈಗಲಾದ್ರೂ ಬರ್ತೀಯ ನನ್ನ ಜೊತೆಗೆ? ಬೇಡ ಕಾಳಿಂಗ, ಬೇಡ. ನಾನು ಎಲ್ಲಿಗೂ ಬರೋದಿಲ್ಲ.
ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಆದರೆ ಒಂದು ಮಾತು, ನೀನೆಂತ ಕಷ್ಟ ಪುಣ್ಯದಲ್ಲಿ ತೊಡಗಿದರೂ ನನ್ನನ್ನು ಕರೆ. ಸದಾ ಯಾವಾಗಲೂ ನಾನು ನಿನ್ನ ಬೆನ್ನೆಲುಬಾಗಿಯಾಗಿ ನಾನು ನಿಲ್ಲುತ್ತೇನೆ. ಹಾಗಾದರೆ ನನಗೊಂದು ಮಾತು ಕೊಟ್ಟ ಬಳಿಕ ನನ್ನ ಜೊತೆಗೆ ಬರಗೆ ನಿನಗೆ ಏಕೆ ಸಂಕೋಚ? ಹಾಗೇನಿಲ್ಲ ಪಾಪ, ನಿನ್ನ ಜೀವನ ನೀನು ಒಪ್ಪಂಟಿಗ, ನಿನ್ನ ಜೀವನವೇ ನಿನಗೆ ಭಾರ ಅಂದಾಗ ಎಂತ ಸಣ್ಣ ವಿಚಾರ ಮನದಲ್ಲಿ ಇಟ್ಟುಕೊಂಡೆ ಶಿವಣ್ಣ. ನಿನ್ನ ಆಶೀರ್ವಾದ ಇರೋ ತನಕ ನನಗೆ ಏನು ಕೊರತೆ ಇಲ್ಲ. ಈ ವರ್ಷ ಸರ್ಕಾರವು ನನಗಾಗಿ 2 ಎಕರೆ ಜಮೀನು ಕೊಟ್ಟಿದೆ. ಅದರಲ್ಲಿ ನಾವು ಇಬ್ಬರು ಉಳಿಮೆ ಮಾಡಿಕೊಂಡು ಬದುಕೋಣ. ಬಾ ಶಿವಣ್ಣ, ಅಲ್ಲಿ ಹೋಗಿ ಒಂದು ಗುಡಿಸಲು ಹಾಕೋಣ. ಬಾ ಹೋಗೋಣ. 3 ಗಂಟೆಗೆ ಬರ್ತೀನಂತ ಹೇಳಿದ ವಿಕ್ರಮ್ ಇಷ್ಟೊತ್ತಾದ್ರೂ ಬರಲಿಲ್ಲ. ಈ ಗಂಡಸರ ದಾರಿ ಕಾದು ಕಾದು ಬೇಸರವಾಗಿ ಹೋಗಿದೆ. ಹಾಯ್ ರಾಧಾ, ಇದೇನು ನನಗಿಂತ ಮುಂಚೆನೆ ಬಂದಿರುವೆಲ್ಲ? ಪಾಪ, ನನ್ನ ದಾರಿಯನ್ನೇ ಕಾಯ್ತೊಳಂತೆ ಕಾಣುತ್ತದೆ. ಬರಲು ಸ್ವಲ್ಪ ತಡವಾಯ್ತು, ಕ್ಷಮಿಸು ಡಾರ್ಲಿಂಗ್. ವಿಕ್ರಮ್, ನೀವೇನೋ ನನ್ನನ್ನು ಕ್ಷಮಿಸು ಅಂತ ಹೇಳ್ತೀರಾ, ಆದ್ರೆ ನಾನು ಮನೆ ಬಿಟ್ಟು ಬಂದು ಎಷ್ಟೊತ್ತಾಗಿದೆ ಗೊತ್ತಾ? ನಿಮ್ಮ ದಾರಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಅನ್ನೋದಾದ್ರೆ ಗೊತ್ತಾ? ನನಗೂ ಅರ್ಥವಾಗುತ್ತದೆ ರಾಧಾ, ಆದ್ರೆ ಏನು ಮಾಡ್ಲಿ, ನಾನೊಬ್ಬ ನೌಕರಿಯಸ್ಥ ಅಂದಾಗ ನನ್ನ ಡ್ಯೂಟಿ ಮುಗಿದ ಮೇಲೆ ಅಲ್ಲವೇ ನನಗೆ ಹೊರಗೆ ಹೋಗಲು ಅಪ್ಪಣೆ ಸಿಗುವುದು. ಅದೇ ಇದೇಕೋ ಮಹಾರಾಣಿಯ ಮುಖದಲ್ಲಿ ಕೋಪದ ಕಳೆ ಇದ್ದಂತೆ ಕಾಣ್ತಿದೆ. ಏಕೆ, ನಿಮ್ಮ ಮನೆಯಲ್ಲಿ ಏನಾದರೂ ಜಗಳವೇ? ಅಲ್ಲ, ಆ ಮನೆಯಲ್ಲಿ ನನ್ನ ಜೊತೆ ಜಗಳ ಮಾಡಲು ಯಾರಿದ್ದಾರೆ ಅಂತ? ನಿಮ್ಮ ನಾಟಕದ ಸೂತ್ರದ ಪ್ರಕಾರ ನಮ್ಮ ಮಾವ ನನ್ನ ಗಂಡನ ದೃಷ್ಟಿಯಲ್ಲಿ ಖಳನಾಯಕನಾಗಿ ಬಿಟ್ಟ. ಆದರೆ ನಿನ್ನ ಮಾವ ಶಿವಣ್ಣ ಅಷ್ಟೇ ಅಲ್ಲ, ಅವರು ಮನೆ ಬಿಟ್ಟು ಹೋದರು. ಹೋಗುವ ಸಮಯದಲ್ಲಿ ಆಸ್ತಿಯಲ್ಲಿ ಪಾಲು ಕೂಡ ಕೇಳಲಿಲ್ಲ. ಈಗ ಆ ಮನೆಗೆ ನಾನೇ ಮಹಾರಾಣಿ, ಆ ಮನೆಯಲ್ಲಿ ನನ್ನದೇ ಸರ್ವಾಧಿಕಾರ. ವೆರಿ ಗುಡ್ ರಾಧಾ, ವೆರಿ ಗುಡ್. ಹೆಣ್ಣೆಂದರೆ ನಿನ್ನಂತಿರಬೇಕು. ಇನ್ನು ಮುಂದೆ ಬರುವ ನನ್ನ ಸೂತ್ರದ ನಾಟಕದಲ್ಲಿ ಸನ್ನಿವೇಶ ತಕ್ಕಂತೆ ನಟಿಸಬೇಕು. ನಿನ್ನ ಈ ಪ್ರೇಮದ ಗುಟ್ಟು ಯಾರ ಕಣ್ಣಿಗೂ ಕಾಣಬಾರದು, ಅರ್ಥವಾಯ್ತೆ? ನೋಡಿ, ಆ ವಿಷಯದಲ್ಲಿ ನಾನು ಬಲು ಚಾಣಕ್ಷಳು. ವಿಕ್ರಮ್, ಆದ್ರೆ ನನ್ನದೊಂದು ಮಾತು. ಪರವಾಗಿಲ್ಲ, ಹೇಳಿ. ಏನದು? ನೋಡಿ, ನಾನಂತೂ ನಿಮ್ಮನೆ ನಂಬಿದ್ದೇನೆ. ನನ್ನ ಆಸೆಗೆ ಯಾವುದೇ ತೊಂದರೆ ಬರದಂತೆ ನಡೆದುಕೊಳ್ಳಬೇಕು. ಇದೊಂದು ನನ್ನ ಚಿಕ್ಕ ಮನವಿ. ರಾಧಾ, ನೀನು ತಿಳಿದುಕೊಂಡಿರೋ ಹಾಗೆ ನಾನು ನಿನಗೆ ಮೋಸ ಮಾಡ್ಬೇಕಂತಿದ್ದರೆ ನೀನೇನು, ನಿನ್ನಂತ 100 ಸುಂದರ ತರುಣಿಯರು ನನ್ನ ಮೋಸಪಾತದಲ್ಲಿ ಬಲಿಯಾಗುತ್ತಿದ್ದರು. ಈ ವಿಕ್ರಮ್ ನಂಬಿದವರಿಗೆ ಪ್ರಾಣ ಕೊಡುತ್ತಾನೆ, ನಂಬದೇ ಇದ್ದವರಿಗೆ ಕೈ ಕೊಡುತ್ತಾನೆ. ಆದರೆ ನಾನು ನಿನ್ನನ್ನು ನಂಬಿದ್ದೇನೆ, ನನ್ನ ಅರ್ಥ ಪ್ರಾಣವೇ ನಿನ್ನದೆಂದು ಬಯಸುತ್ತೇನೆ. ಆಯ್ತೆ? ಅರ್ಥವಾಯ್ತು. ಏನು ಸುಮ್ಮನೆ ವ್ಯರ್ಥ ಮಾತಾಡಿದೆ ಅಂತ ಅನ್ಸುತ್ತೆ, ಆದ್ರೆ ನೀವು ಆವಿತಾರಲ್ವಾ, ಅದಕ್ಕೆ ಆ ರೀತಿ ಮಾತನಾಡಿದೆ ಅಷ್ಟೇ. ರಾಧಾ, ನಾನಂತೂ ಈ ಜನ್ಮದಲ್ಲಿ ಅಖಂಡ ಬ್ರಹ್ಮಚಾರ್ಯಗೆ ಉಳಿತೇನೆ. ಏಕೆಂದರೆ ಈ ಸಂಸಾರದ ತಾಪತ್ರದಲ್ಲಿ ಬಿದ್ದು ಹೋಗೋದಕ್ಕಿಂತ ನಿನ್ನಂತ ಸುಂದರ ತರುಣನ್ನು ಕೂಡಿಕೊಂಡು ಆನಂದ ಪಡುತ್ತಿದ್ದೀನಲ್ಲ, ಮತ್ತೇಕೆ ಬೇಕು ನನಗೆ ಆ ವಿಚಾರ? ಅಂದರೆ ಮದುವೆ ಆಗದೆ ಹಾಗೆ ಇರಬೇಕೆಂಬುದೇ ನಿಮ್ಮ ಮೂಲ ಉದ್ದೇಶವೇ? ಏಕೆ, ಇನ್ನು ನಿನಗೆ ಸಂಕೋಚವೇ? ಹಾಗಲ್ಲ, ಮುಪ್ಪಿನ ವಯಸ್ಸಿನಲ್ಲಿ ಸಹಾಯಕ್ಕೆ ಅಂತ ಯಾರಾದ್ರೂ ಬೇಕಲ್ವಾ? ರಾಧಾ, ಸಾವು ಕಾಣುವಾಗ ಇನ್ನೊಬ್ಬರ ಸಹಾಯ ನನಗೇಕೆ ಬೇಕು ರಾಧಾ? ನನ್ನ ಸಹಾಯಕ್ಕಾಗಿ ಇದರಲ್ಲ ನನ್ನ ಸ್ನೇಹಿತರು. ವಿಸ್ಕಿ, ರಮ್ಮು, ಬೀರು, ಬ್ರಾಂಡಿ ಎಲ್ಲವನ್ನು ಕೂಡಿಸಿ ಸೇವಿಸಿ ಬಿಟ್ಟರೆ ಸಾಕು. ನಮ್ಮ ಪ್ರಾಣಕ್ಕೆ ಏನು ಬರದಂತೆ ಕಾಪಾಡುತ್ತಾಳೆ ಆ ಪಾನ ಮಾತೆಯರು. ಅರ್ಥವಾಯಿತೆ? ಅಲ್ಲ, ಈ ರೀತಿ ಕುಡಿತದ ಬೆನ್ನತ್ತಿದರೆ ನಿಮ್ಮ ಆರೋಗ್ಯದ ಗತಿ ಏನು? ರಾಧಾ, ಕುಡಿಯೋದ್ರಲ್ಲಿ ಸಾಕಷ್ಟು ರೀತಿಗಳಿವೆ, ಸ್ವಲ್ಪ ಕೇಳು. ಶ್ರೀಮಂತರು ಕುಡಿತಾರೆ ತಮ್ಮ ದುಡ್ಡು ಖರ್ಚು ಮಾಡಿ ಮಜಾ ಮಾಡುವುದಕ್ಕೆ. ಇನ್ನು ಕವಿಗಳು, ಇನ್ನು ಕಾಡಲ್ಲಿದ್ದ ಸಾಧು ಸಂತರು ಕುಡಿತಾರೆ ಅಡವಿನೆಲ್ಲ ಸುತ್ತಾಡಿ
ಶೋಧಿಸಿ ಕುಡಿತಾರೆ ತಮ್ಮ ದೇಹದ ಹೊಲಸನ್ನು ತೊಳೆದುಕೊಳ್ಳುವುದಕ್ಕಾಗಿ. ಇನ್ನು ಕವಿಗಳು ಕುಡಿತಾರೆ ತಮ್ಮ ಸಾಹಿತ್ಯಕ್ಕೆ ಚೈತನ್ಯ ಮತ್ತಷ್ಟು ಹೆಚ್ಚು ಕಲ್ಪಿಸಲಿ ಎಂದು. ಆದರೆ ನಮ್ಮಂತರು ಕುಡಿಯುತ್ತೇವೆ, ಕುಡಿಯದೊಂದು ನಿತ್ಯ ದೊಡ್ಡ ಚಟವೆಂದು. ಕುಡುಕು ಮಾನವನಿಗೆ ಕೆಡುಕು ಮಾಡಲು ಇದೆ, ಪಾಡಲು ಇದೆ. ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೋ ಅದು ನಮ್ಮನ್ನು ರಕ್ಷಿಸುತ್ತದೆ. ಅದರ ಅನುಭವ ನಿನಗೆ ಗೊತ್ತು. ಅದೇ ರೀ ದೂರದಿಂದ ಬಂದ ಈ ನನ್ನ ದೇಹಕ್ಕೆ ಬೇಗ ಪ್ರೇಮದ ಅಮೃತನ ಉಣಿಸುವ ಸುಂದರಿ ನೀನಾಗು. ಬಾ ನನ್ನ ರಾಣಿ. ಸುಂದರವಾದ ಹೂದೋಟದಲ್ಲಿ ಹಾಡೋಣವೇ? ಸಂಗಾತಿಯೇ ಶಿಕ್ಷೆ ಉದ್ಭವಿಸಿದೆ ಈ ಸತಿಪತಿಗಳ ಮೇಲೆ. ತಂದೆಯ ಮಾತನ್ನು ಮೀರಬಾರದೆಂದು ಮನೆ ಬಿಟ್ಟು ಬಂದರೆ ಮನ ಮೆಚ್ಚಿ ಮದುವೆಯಾದ ಈ ನನ್ನ ಮಡದಿ ನವಮಾಸ ಹೊತ್ತು ಕಾಲ ಕಳೆಯಬೇಕಾಯಿತಲ್ಲವೇ ಈ ವನವಾಸ ಮುಗಿಸಲು. ಜ್ಯೋತಿ, ನಿನ್ನನ್ನು ಈ ಸ್ಥಿತಿಗೆ ತಂದ ನನ್ನನ್ನು ಕ್ಷಮಿಸು ಜ್ಯೋತಿ, ನನ್ನನ್ನು ಕ್ಷಮಿಸು. ಒಳಿತನ್ನು ಮಾತಾಡಿ ಸ್ವಾಮಿ. ನೋಡಿ, ಈ ರೀತಿ ನಾವು ಅನುಭವಿಸ್ಬೇಕು ಅಂತ, ಕಳ್ಳತನದ ಪಟ್ಟವನ್ನ ಹೊತ್ತುಕೊಂಡು ಮನೆಯಿಂದ ಹೊರಗಡೆ ಬರಬೇಕು ಅಂತ ಆ ವಿಧಿಯೇ ನಮ್ಮ ಹಣೆ ಬರದಲ್ಲಿ
ಭಾಗದಲ್ಲಿ ಬರೆದಿರ್ಬೇಕಾದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಸ್ವಾಮಿ, ಯಾರಿಂದ ಕೂಡ ಸಾಧ್ಯವಿಲ್ಲ. ಬಂದದ್ದು ಬರಲಿ, ಆ ಭಗವಂತನ ದಯೆ ಹೊಂದಿರಲಿ ಎಂದು ನಾವು ಎಲ್ಲವನ್ನ ಅನುಭವಿಸಿರಬೇಕು. ಜ್ಯೋತಿ, ಗರ್ಭ ಹೊತ್ತು ನಿಂತ ನಿನ್ನ ಮುಖ ನೋಡಿದರೆ ನನ್ನ ಕರಳೆ ಕತ್ತರಿಸದಂತಾಗುತ್ತದೆ ಜ್ಯೋತಿ, ನನ್ನ ಕರಳೆ ಕತ್ತರಿಸದಂತಾಗುತ್ತದೆ. ಏನು ಮಾಡಲಿ, ಎಲ್ಲಿಗೆ ಹೋಗಲು ಈ ಕಾಡಿನಲ್ಲಿ? ಜ್ಯೋತಿ, ನಿನಗೆ ಬಯಕೆಯ ವಸ್ತು ಏನಂತ ಹೇಳು ಜ್ಯೋತಿ, ನಾನು ಈಗಲೇ ಹೋಗಿ ತಂದು ಕೊಡುತ್ತೇನೆ. ನನಗೆ ಯಾವುದೇ ರೀತಿಯ ಬಯಕೆ ಇಲ್ಲ ಸ್ವಾಮಿ, ನಿಮ್ಮ ಪ್ರೀತಿ ಹೊಂದಿದ್ರೆ ನನಗಷ್ಟೇ ಸಾಕು ಸ್ವಾಮಿ. ಹೊಟ್ಟೆಯಲ್ಲಿ ಒಂದು ತರ ಸಂತವಾಗ್ತದೆ. ದಯಮಾಡಿ ಆ ಮರದ ನೆರಳಿನಲ್ಲಿ ನನ್ನನ್ನು ಕೂರಿಸ್ತೀರೇನು? ಕೂತು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗೋಣ. ಜ್ಯೋತಿ, ನಿನ್ನ ಹೃದಯದಲ್ಲಿ ನೋವಿನ ವೇದನೆ ಏನು ಹೇಳ್ತಿರೋ ಜ್ಯೋತಿ? ನನಗಂತೂ ಒಂದು ತಿಳಿಯದಂತಾಗಿದೆ. ಜ್ಯೋತಿ, ನಮಗೆ ಆ ದೇವರೇ ಕಾಪಾಡಬೇಕು. ಸ್ವಾಮಿ, ಆ ಪರಮೇಶ್ವರಿಗೆ ಆ ಪಾರ್ವತಿ ದೇವಿಯ ಸಕಲ ಕಷ್ಟಗಳು ಗೊತ್ತಿರೋದ್ರಿಂದ ಮುಂದೆ ಎಂಥ ಕಷ್ಟ ಬಂದ್ರೂ ಕೂಡ ಆ ಜಗತ್ರಕ್ಷಕ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಜ್ಯೋತಿ, ನಿನಗೇನಾದರೂ ಅಂತ ತ್ರಾಸಿದ್ರೆ ಹೇಳು, ನಾನು ಈಗಲೇ ಪೇಟೆಗೆ ಹೋಗಿ ಔಷಧಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ನೀನು ಈ ಮರದ ಕೆಳಗೆ ಮಲಗಿರ್ತೀಯ ಜ್ಯೋತಿ? ಸ್ವಾಮಿ, ನೀವು ನನ್ನೊಬ್ಬಳನ್ನೇ ಇನ್ನು ಬಿಟ್ಟು ಹೋಗ್ತೀರ? ನನಗೆ ಭಯವಾಗುತ್ತೆ. ಅದು ಅಲ್ಲದೆ ಮನೆಯಿಂದ ಹೊರ ಬರ್ಬೇಕಾದ್ರೆ ಉಟ್ಟ ಬಟ್ಟೆಯಲ್ಲಿ ಬಂದವರು ನೀವು. ನಿಮ್ಮ ಹತ್ರ ಹಣ ಎಲ್ಲಿಂದ ಬರುತ್ತೆ? ಪೇಟೆಗೆ ಹೋಗಿ ಅಲ್ಲಿ ಯಾರ ಹತ್ರ ಹಣವನ್ನ ಕೇಳ್ತೀರ ನೀವು? ಜ್ಯೋತಿ, ಪೇಟೆಗೆ ಹೋದರೆ ನನಗೇನು ತೊಂದರೆ ಇಲ್ಲ. ಬ್ಯಾಂಕಿನಲ್ಲಿ ನಿನ್ನ ಹೆಸರಿನಲ್ಲಿ ಸ್ವಲ್ಪ ಹಣವಿಟ್ಟಿದ್ದೇನೆ, ಅದರಲ್ಲೇ ಸ್ವಲ್ಪ ತೆಗೆದುಕೊಂಡು ಬಂದು ಕಾಲ ಕಳೆದರಾಯಿತಲ್ಲವೇ? ಸ್ವಾಮಿ, ನಿಮ್ಮದು ಅದೆಂತ ವಿಶಾಲವಾದ ಹೃದಯ. ಆದ್ರೆ ಈ ನಿಮ್ಮ ಜೀವನದಲ್ಲಿ ನಾನು ಬಂದು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದ ಪಟ್ಟವನ್ನು ಹೊತ್ತುಕೊಂಡು ಕಳ್ಳಿಯಾಗಿಬಿಟ್ಟೆ, ಕಳ್ಳಿಯಾಗಿಬಿಟ್ಟೆ ಸ್ವಾಮಿ. ಜ್ಯೋತಿ, ನೀನು ಹಣ ಕಳ್ಳತನ ಮಾಡುವವಳಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಿದಂತಾಗಿದೆ ಈ ನಮ್ಮ ಸ್ಥಿತಿ. ಇರಲಿ, ಬಂದಿದ್ದೆಲ್ಲ ಬರಲಿ. ಇಂದಲ್ಲ ನಾಳೆ ಇದರ ಹಿನ್ನೆಲೆ ತಿಳಿಯುತ್ತದೆ. ಆಗಲಾದರೂ ನಮ್ಮ ತಂದೆಯವರು ನಮಗೆ ಒಳ್ಳೆಯವರೆಂದು ಒಪ್ಪಿಕೊಳ್ಳಬಹುದಲ್ಲವೇ? ಸ್ವಾಮಿ, ಇಡೀ ಸಮಾಜದ ದೃಷ್ಟಿಯಲ್ಲಿ ನಾವಿಬ್ಬರು ಹಣವನ್ನು ಕಳ್ಳತನ ಮಾಡಿದ ಕಳ್ಳರೆಂದು ಪಟ್ಟವನ್ನು ಹೊತ್ಕೊಂಡಿದ್ದೀವಿ. ಒಂದು ವೇಳೆ ಈ ವಿಚಾರ ನನ್ನ ತವರಿನಲ್ಲಿ ನನ್ನ ಅಣ್ಣಂದರಿಗೆ ಗೊತ್ತಾದ್ರೆ ಅವರ ಮಾತನ್ನು ಕದ್ದು ಅವರಿಗೆ ಮೋಸ ಮಾಡಿದ ಮೋಸಗಾತಿ ಆಗುತ್ತೇನೆ ಸ್ವಾಮಿ, ವಚನ ಭ್ರಷ್ಟಳಾಗುತ್ತೇನೆ. ಇಲ್ಲದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ. ಬಾ, ಅಲ್ಲಿ ನೋಡು, ಆ ಯಾರದೋ ಪುಣ್ಯಾತ್ಮರು ಗುಡಿಸಲು ಇದೆ. ಅಲ್ಲಿ ನೀನು ಮಲಗಿ ವಿಶ್ರಾಂತಿ ತೆಗೆದುಕೋ. ನಾನು ಈಗಲೇ ಪೇಟೆಗೆ ಹೋಗಿ ಹಣ್ಣು ಹಾಗೂ ಔಷಧಿ ತೆಗೆದುಕೊಂಡು ಬರುತ್ತೇನೆ. ಬಾ ಜ್ಯೋತಿ, ಹೋಗೋಣ. ಅಂತೂ ನಿನ್ನ ಮಹಾಸಾಧನೆ ಮಾತಿನ ಪ್ರಕಾರ ನಿನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಬಿಟ್ಟೆ. ಆದ್ರೆ ಇನ್ನು ಮುಂದೆ ನಿನ್ನೊಂದು ಮುಖ್ಯವಾದ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಾಗಿದೆ, ಗೊತ್ತೇ? ನೋಡಿ, ಇತ್ತೀಚೆಗೆ ನಮ್ಮ ಗಂಡನ ಮೇಲೆ ನನಗೆ ತುಂಬಾ ಅನುಮಾನ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ನಾವು ಇಲ್ಲಿಂದ ಎಲ್ಲಾದ್ರೂ ಪಾರಾಗೋಣವೇ? ಮುಂದಿನ ದಾರಿ ಕಂಡುಕೊಳ್ಬೇಕೆಂಬ ಹಂಬಲದ ಹೆಣ್ಣೆ, ನಿನ್ನ ಅವಳದಂತ ತುಟಿಗಳ ಮಧ್ಯದಲ್ಲಿ ಅಡಗಿದ್ದ ಮಧುಪಾನವನ್ನು ಹಿರಿ ಆನಂದ ಹೊಂದಿದಾಗಲೇ ಕಂಡುಕೊಂಡೆ ನಿನ್ನ ಆಸೆ ಐಶ್ಯವನ್ನು. ಇನ್ನು ಮುಂದೆ ನನ್ನ ಕೈಯಲ್ಲಿ ಕಂಡುಕೊಳ್ಬೇಕಾಗಿದೆ ನಿನ್ನ ಜೀವನದ ದಾರಿ ಅಲ್ಲವೇ? ಇದೇನು ಇವತ್ತು ಯಾಕೋ ಒಂಥರ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಹಾಗಾದ್ರೆ ಮುಂದೆ ನಮ್ಮ ಜೀವನದ ಗತಿ ಏನು? ರಾಧಾ, ರಾಧಾ, ಒಳ್ಳೆ ವಿಚಾರವನ್ನು ಹಾಕಿಕೊಂಡು ಬಂದಿರುವೆ. ಅಯ್ಯೋ ಹುಚ್ಚಿ,
ಇನ್ನು ನೀನು ಈ ಕಲಿಯುಗದ ಮರ್ಮ ಇನ್ನು ಅರ್ಥಿಕೊಂಡಿಲ್ಲ ಅಂತ ಕಾಣುತ್ತದೆ. ಇನ್ನು ನೀನು ಅರ್ಥಿಕೊಳ್ಬೇಕಾದ ವಿಷಯ ಬಹಳಷ್ಟು ಇದೆ, ತಿಳಿಯುತ್ತೆ? ಸರಿ, ಹಾಗಾದರೆ ನಿಮ್ಮನ್ನೇ ನಂಬಿದ್ದೇನೆ. ಎಲ್ಲಿಗೆ ನಮ್ಮ ಪಯಣ? ಹಾಗಾದರೆ ನಮ್ಮ ಜೀವನದ ಗತಿ? ಅಧೋಗತಿ. ಇಂದಿನ ಜಗತ್ತಿನಲ್ಲಿ ಮಾನವ ಯಾರನ್ನು ನಂಬಿ ಬದುಕಬೇಕಾಗಿಲ್ಲ ರಾಧಾ. ನಮ್ಮದೇ ಆದ ಜೀವಕ್ಕೆ ನಾವೇ ಹೊಣೆಗಾರರು. ಜೀವ ಇರುವ ತನಕ ಸುಖ ಪಡಬೇಕು, ಸಾವು ಸಂಭವಿಸಿದಾಗ ಸಮಾಪ್ತಿಯಾಗಬೇಕು. ಇದು ಮಾನವನ ಧರ್ಮ. ಹೌದಾ? ನೋಡಿ, ನಾನಂತೂ ನಿಮ್ಮನ್ನೇ ನಂಬಿದ್ದೇನೆ. ಹಾಗಾದ್ರೆ ಎಲ್ಲಿಗೆ ಹೋಗೋಣ? ಎಲ್ಲಿಗೆ ನಮ್ಮ ಪಯಣ? ಕರೆಕ್ಟ್ ರಾಧಾ, ಕರೆಕ್ಟ್. ನಿನ್ನ ಮಾತಿನಂತೆ ನಾವು ಈ ಊರಲ್ಲಿ ನೆಲೆ ಊರಬಾರ್ದು. ಹಾಗಾದರೆ ನನ್ನ ಜೊತೆಗೆ ಎಲ್ಲಿಗಾದ್ರೂ ಬರಲು ನಿನ್ನ ಒಪ್ಪಿಗೆ? ಹಾಗಂತ ವಚನ ಕೊಡು. ತೆಗೆದುಕೊಳ್ಳಿ ವಚನ. ಹೇಳಿ, ಈಗ ಹೇಳಿ, ಎಲ್ಲಿಗೆ ಹೋಗೋಣ ಅಂತ. ಹಾ, ಅಷ್ಟು ಅವಸರ ಯಾಕೆ? ಸ್ವಲ್ಪ ನಿಲ್ಲು ರಾಧಾ. ಇನ್ನು ನಿನ್ನಲ್ಲಿ ಸೋತಿಸಬೇಕಾದ ವಿಷಯ ಬಹಳಷ್ಟು ಇದೆ. ನನಗೂ ಈ ಹಳ್ಳಿ ಜೀವನ ಬಹಳ ಬೇಜಾರಾಗಿ ಬಿಟ್ಟಿದೆ. ಅದಕ್ಕಾಗಿ ನಾನು ಮುಂಬೈಲೆ ಕಾಲ ಕಳಿಬೇಕಮ್ಮ ಮಹಾದಶೆ ನನ್ನದು. ವಾವ್, ಒಳ್ಳೆ ಶಹರನ್ನೇ ಆರಿಸಿಕೊಂಡಿದ್ದೀರಾ. ಹಾಗಾದ್ರೆ ಹೊರಡೋಣವೇ? ಹಾ, ಹಿಂದೆ ಹೊರಡೋಣವಂತೆ. ಅದಕ್ಕೂ ಮುಂಚೆ ನಾವಿಬ್ಬರು ಕೂಡಿ ಒಂದು ತೀರ್ಮಾನಕ್ಕೆ ಬರಬೇಕಲ್ಲ? ತೀರ್ಮಾನವೇ? ಅದೇನಂತ ಹೇಳಿ. ಏನು ತಪ್ಪ ತಿಳಿದುಕೊಳ್ಬೇಡ ರಾಧಾ. ಇಬ್ಬರು ಅಲ್ಲಿಗೆ ಹೋಗಬೇಕಾದರೆ ಹಣ ಬಹಳ ಖರ್ಚಾಗುತ್ತದೆ. ಅದಕ್ಕಾಗಿ ನಿನ್ನ ಹತ್ತಿರ ಏನಾದರೂ ಬೆಲೆ ಬಾಳುವ ವಸ್ತು ಇದ್ದರೆ? ಅಷ್ಟೇ ತಾನೆ. ನಮ್ಮ ತಂದೆಯವರು ನನಗಾಗಿ 10 ತೊಲೆ ಚಿನ್ನದ ಬಳೆಯನ್ನು ಮಾಡಿಸಿದರೆ ಅದನ್ನೇ ನಿಮ್ಗೆ ಕೊಡ್ತೀನಿ, ತೆಗೆದುಕೊಳ್ಳಿ. ವೆರಿ ಗುಡ್ ರಾಧಾ, ವೆರಿ ಗುಡ್. ಅಂತೂ ನಮ್ಮ ಪ್ರೇಮಕ್ಕೆ ಪವಿತ್ರವಾದ ಕಾಣಿಕೆಯನ್ನೇ ಕೊಟ್ಟೆ. ಆದರೆ ನನ್ನಿಂದ ನಿನಗೆ ಕೊಡಬೇಕಾದ ಕಾಣಿಕೆ ಏನು ಗೊತ್ತೇ? ಈ ನನ್ನ ಪಿಸ್ತೂಲಿನ ಗುಂಡೇಟನ್ನು. ಏನ್ ಮಾತಾಡ್ತಿದ್ದೀರಾ? ನನ್ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ? ಇದು ಹುಡುಗಟ್ಟವಲ್ಲ ರಾಧಾ. ನಿನ್ನನ್ನು ಯಮಲೋಕಕ್ಕೆ ಕಳಿಸುವ ಶನಶಟ. ಹೊರಳೆ, ಇಷ್ಟು ದಿನವಾದರೂ ಈ ಪ್ರಳಯಂತಕರ ಒಳತಿರುವ ನೆರೆಯದ ನಾರಿ ನೀನು. ಇನ್ನು ಈ ಭೂಮಿ ಮೇಲೆ ಬದುಕಿರಬೇಕೆ? ಕೇವಲ ನಿನ್ನ ಕಾಮದುಷಕ್ಕಾಗಿ ನನ್ನನ್ನು ಬಳಸಿಕೊಂಡ ನಿನ್ನ ಬಾಳು ನನ್ನಿಂದಲೇ ಹಾಳು. ಹೋ, ಅನಿಬಾಸು ಈ ನರಕ ಕೊಂಡದ ಯಜ್ಞ ಕೂಟವನ್ನು. ಬೇಡ ಬೇಡ ವಿಕ್ರಮ್, ನಿನಗಾಗಿ ನನ್ನ ಸರ್ವಸ್ವವನ್ನೇ ನಿನಗೆ ಅರ್ಪಿಸಿದ್ದೇನೆ. ಅಂದ ಮೇಲೆ ದಯವಿಟ್ಟು ನನ್ನನ್ನು ಕೊಲ್ಲಲು ಸಂಚು ಹಾಕಬೇಡ, ಪ್ಲೀಸ್. ಇಲ್ಲ, ನಿನ್ನನ್ನು ಜೀವಂತಾಗಿ ಬಿಟ್ಟರೆ ನನ್ನ ಪ್ರಾಣಕ್ಕೆ ಆಪತ್ತು. ಅನಿಬಾಸು ಈ ನನ್ನ ಪಿಸ್ತೂಲಿನ ಗುಂಡೇಟನ್ನು. ಬೇಡ ಬೇಡ ವಿಕ್ರಮ್, ಪ್ಲೀಸ್ ನನ್ನ ಮಾತು ಕೇಳು. ದಯವಿಟ್ಟು ನನ್ನನ್ನು ಕೊಲ್ಲಬೇಡ. ಇಲ್ಲ, ನಿನ್ನನ್ನು ಜೀವಂತಾಗಿ ಬಿಟ್ಟರೆ ನನ್ನ ಪ್ರಾಣಕ್ಕೆ ಆಪತ್ತು. ಅನಿಬಾಸು ಈ ನನ್ನ ಪಿಸ್ತೂಲಿನ ಗುಂಡೇಟನ್ನು. ಅಯ್ಯೋ ಅಮ್ಮ, ನಾನು ಮಾಡಿದ ಪಾಪಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಅಮ್ಮ, ಹ್ಯಾಪಿ ಜರ್ನಿ ಟು ಯಮಲೋಕ. ಈ ವಿಕ್ರಮನ ಗುಂಡೇಟಿಗೆ ಈ ರಾಗದ ಪ್ರಾಣ ಪಕ್ಷಿ ಆಕಾಶಕ್ಕೆ ಹಾರಿತು. ಇನ್ನು ಮೇಲೆ ನಾನೊಬ್ಬ ಕೊಲೆಗಾರನಾಗಿ ಈ ಊರಲ್ಲಿ ನೆಲೆಯೂರಿದರೆ ನನ್ನ ಪ್ರಾಣಕ್ಕೆ ಆಪತ್ತು. ಪೊಲೀಸ್ ನಾಯಿಗಳು ನನ್ನನ್ನು ಬೆನ್ನಟ್ಟಿಕೊಂಡು ಬರೋದಕ್ಕಿಂತ ಮೊದಲೇ ನಾನೊಂದು ಉಪಾಯ ಹುಡುಕಲೇಬೇಕು. ಹೌದು, ನನ್ನನ್ನು ದುಡಿಸಿಕೊಳ್ಳುವ ಧನಿಕ ಧರ್ಮರಾಜನ ಮನೆ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ನಾನು ಪರಾರಿಯಾಗುವೆ. ನಾನು ಈ ಊರು ಬಿಟ್ಟು ತಲೆ ಮಾರಿಸಿಕೊಂಡು ಮುಂಬೈನಲ್ಲಿ ಲಾಡ್ಜ್ ಮಾಡಿಕೊಂಡು ಹಾಯಾಗಿ ಕಾಲ ಕಳೆಯಲೇಬೇಕು. ಹಾಗಾದರೆ ನನ್ನ ಮುಂದಿನ ಕಾರ್ಯ
ಕಲಿಕ ಧರ್ಮರಾಜನ ಮನೆ ಲೂಟಿ ಮಾಡುವುದೇ ನನ್ನ ಕಾರ್ಯ.